ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತಪಸ್ಯ, ಇವರಿಬ್ರಲ್ಲಿ ಯಾರು ಜಾಸ್ತಿ ಗಿಫ್ಟ್ಗಳು ಕೊಡೋದು, ಸರ್ಪ್ರೈಸ್ ಕೊಡೋದು, ಮಮ್ಮಿನ ಡ್ಯಾಡಿನ? ಅಪ್ಪ. ಅಪ್ಪ. ಯಾರಿಗೆ? ಅಮ್ಮಂಗೆ. ಅಮ್ಮಂಗೆ ಕೊಡೋದ ಸರ್ಪ್ರೈಸು? ವೆರಿ ಗುಡ್, ಕ್ಲಾರಿಟಿ ಕೊಟ್ಬಿಡ್ತು ಮಗು. ಸದ್ಯ ಅದೇ ಖುಷಿ ಆಗ್ಬಿಡ್ತು ನನಗೆ. ಬಟ್ ಇವತ್ತು ಫಾರ್ ಅ ಚೇಂಜ್ ಸವಿ ನೆನಪುಗಳ ಸರ್ಪ್ರೈಸ್ ಯಾರು ಕೊಡ್ತಾ ಇದ್ದೀರಾ? ನಾನೇ ಸರ್ಪ್ರೈಸ್ ಕೊಡ್ತಾ ಇರೋದು. ಬಹಳ ಚೆನ್ನಾಗಿ ಹೇಳಿದ್ರಿ ಇದು. ಅಕ್ಷತಾ ಇವತ್ತು ಸರ್ಪ್ರೈಸ್ ಕೊಡ್ತಾ ಇರೋದು. ಏನ್ ಸರ್ಪ್ರೈಸ್ ಇರಬಹುದು ನೋಡೋ ಕುತೂಹಲ ನನಗೂ ಇದೆ. ಸೊ ಅಕ್ಷತಾ, ಸ್ಟೇಜ್ ಇಸ್ ಆಲ್ ಯುವರ್ಸ್. ಕೊಡಿ ಸರ್ಪ್ರೈಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಏನ್ ಸರ್ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಏನೊಂದು ಅಯಾಬುಜಾ ಕೇಸ್. ನನ್ನ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡು ಪ್ಲೀಸ್. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ anything. ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಬಟ್ ಏನು ಅಂತ ನಾನು ಗೆಸ್ ಮಾಡಕ್ ಆಗ್ತಾ ಇಲ್ಲ. ಹೌದಾ? ಓಕೆ ಡನ್. ಏನಂದ್ರೆ ಇವಾಗ ನಾವು 11 years ಆಫ್ ಮ್ಯಾರೇಜ್ ಲೈಫ್ ಅಲ್ವಾ? ಸೊ 11 years ಆಫ್ ಮ್ಯಾರೇಜ್ ಲೈಫ್ ಅಲ್ಲಿ ನಾವು ಜಾಸ್ತಿ ಶೇರ್ ಮಾಡ್ಕೊಂಡಿರುವಂತ ಮೆಮೊರೀಸ್ ಯಾವುದು? ಇನ್ನೊಂದು ಕ್ಲೂ ಕೊಡ್ತೀನಿ. ಯು ಶುಡ್ ಜಸ್ಟ್ ಫೀಲ್ ಮಾಡ್ಕೊಂಡು ಅಟ್ಲೀಸ್ಟ್ ಅವಾಗ ಗೆಸ್ ಮಾಡು. ಓಕೆನಾ? ಈಗ ಟಚ್ ಮಾಡಿ. ಏನ್ ಅನ್ಸ್ತಾ ಇದೆ? ಚೇರು. ಅಂದ್ರೆ ಏನ್ ಫೀಲ್ ಆಗ್ತದೆ? ಚೇರ್ ಅಂಡ್ ಟೇಬಲ್ ಅಷ್ಟೇನಾ? ಈಗಲೂ ಗೆಸ್ ಮಾಡಕ್ ಆಗ್ತಾ ಇಲ್ವಾ? ಇಲ್ಲ. ಇದ್ ನೋಡಿದ್ರೆ ಏನ್ ನೆನಪಾಗುತ್ತೆ ನಿಮ್ಗೆ? ಅಯ್ಯೋ ದೇವ್ರೆ, ಎಲ್ಲೋ ಅಕ್ಕ ನಾನ್ ನೋಡಿಲ್ಲ, ನೀವು ನೋಡಿರ್ತೀರಾ? ಇಲ್ಲ, ಇದು ಆಕ್ಚುಲಿ ಅಕ್ಷತನ್ಗೆ ಸರ್ಪ್ರೈಸಿಂಗ್ ಇರೋದು. ಕರೆಕ್ಟ್. ಎಲ್ಲಿ ಕೂತ್ಕೊಂತೀರಾ ಇದ್ರ ಮೇಲೆ? ಸ್ಕೂಲು, ಆಮೇಲೆ ಕಾಲೇಜು. ಹಾ. ಸೊ ಏನ್ ಕೊಡ್ಬೋದು ನಾನು ಸರ್ಪ್ರೈಸ್ ಅಂತ? ಇಷ್ಟು ದೊಡ್ಡ ಟ್ಯೂಬ್ಲೈಟ್ ಅಂತ ನನ್ಗೆ ಇಲ್ಲ ಒಂದ್ ನಿಮಿಷ. ಕಾಲೇಜಲ್ಲಿ ಏನ್ ಕೊಡ್ತೀಯ ಗಿಫ್ಟ್? ಗಿಫ್ಟ್ ಇವನು ಬರೀ ಗಿಫ್ಟ್. ಆಕ್ಚುಲಿ ಏನ್ ಗೊತ್ತಾ? ಓಕೆ, ನೀನು ಯೂಶಲಿ ನನ್ನ ಹತ್ರ ತುಂಬಾ ಶೇರ್ ಮಾಡಿರೋ ಮೆಮೊರೀಸ್ ಅಂದ್ರೆ ಅಬೌಟ್ ಯೋರ್ ಕಾಲೇಜ್. ಆಯ್ತಾ? ವಿ ಟಾಕ್ ಅ ಲಾಟ್. ಸೊ ಅದ್ರ ಬಗ್ಗೆ ಒಂದು ಸ್ಮಾಲ್ ವಿಟಿ ಇದೆ. ಜಸ್ಟ್ ಅದನ್ನೊಂದ್ಸತಿ ನೋಡು, ಆಮೇಲೆ ಮಾತಾಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಾಯ್ ರಜತ್, ನಾನು ನಿನ್ನ ಫ್ರೆಂಡ್ ಪೃಥ್ವಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಸ್ಪೆಷಲ್ ಪ್ಲೇಸ್ ಆಗಿರೋ MNTಗೆ ಬಂದಿದ್ದೀವಿ. ಒಂದು ಇನ್ಸಿಡೆಂಟ್ ಏನು ಅಂದ್ರೆ, ನೀನ್ ನಂಗೆ DBMS ಲ್ಯಾಬ್ ಅಲ್ಲಿ IA ಬರಿಬೇಕಾದ್ರೆ ಕಾಪಿ ಹೊಡೆದು ಸಿಗಾಕೊಂಡಿದ್ದೆ. ಇಲ್ಲಿ ನಾವು 1-2 ಅಲ್ಲ ನಾವು ಮಾಡಿರೋದು, ಸಿಕ್ಕಾಪಟ್ಟೆ ಚೇಷ್ಟೆ ಮಾಡಿದೀವಿ, ಓದಿದೀವಿ, ಕಾಪಿ ಹೊಡೆದಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಯಾರ್ಯಾರು ಟಿಫನ್ ಬಾಕ್ಸ್ಗಳು ತರ್ತಾರೋ ಎಲ್ಲ ಟಿಫನ್ ಬಾಕ್ಸ್ಗಳನ್ನು ನಾವು ಟೇಸ್ಟ್ ಮಾಡಿದ್ದೀವಿ. ನೀನು ಬೇಜಾನ್ ಕಾಲೇಜ್ ಚೇಂಜ್ ಮಾಡಿದ್ಯಾ, ಬೇಜಾನ್ ಸ್ಕೂಲ್ ಚೇಂಜ್ ಮಾಡಿದ್ಯಾ, ಬಟ್ ನೀನ್ ಮೋಸ್ಟ್ ಆಫ್ ದ ಮೆಮೊರೀಸ್ ನನ್ನ ಹತ್ರ ಶೇರ್ ಮಾಡಿರೋದು MNTI ಕಾಲೇಜಲ್ಲೇನೆ. ಸೊ ಬುಜ್ಜಿ, ನಾನು ನಿನ್ನ ಕ್ಲಾಸಿಗೆ ಬಂದಿದ್ದೀನಿ. ಯೂಶಲಿ ನೀನು ಯಾವಾಗಲೂ ನಾನು ಲಾಸ್ಟ್ ಬೆಂಚಲ್ಲಿ ಕುತ್ಕೊಂತೀನಿ ಅಂತ ಹೇಳ್ತಿದ್ದೆ, ಬಟ್ ಇವತ್ತು ನೋಡಿದ್ರೆ ಪೃಥ್ವಿ ಫಸ್ಟ್ ಬೆಂಚಲ್ಲಿ ಕೂತಿದ್ದಾನೆ. ಯಾಕೆ ಫಸ್ಟ್ ಬೆಂಚಲ್ಲಿ ಕೂತಿದ್ದಾನೆ ಅಂತ ಆ ಸ್ಟೋರಿ ಕೇಳೋಣ ಬಾ ಪೃಥ್ವಿ ಹತ್ರನೇ. ನಾವು ಯಾವಾಗಲೂ ಲಾಸ್ಟ್ ಬೆಂಚೇ, ನಾವು ಯಾವತ್ತೂ ಫಸ್ಟ್ ಬೆಂಚ್ ಅಲ್ಲ. ಬಟ್ ನಮ್ಮ ಬೆಂಚಲ್ಲಿ ನಾನು, ರಜತ್, ರವಿ ಮತ್ತೆ ಸುಮಿತ್ ಅಂತ ಕೂರ್ತಾ ಇದ್ವಿ. ನಮ್ಮ ರಜತ್ ಮಾಡೋ ಗಲಾಟೆಗೆ ನಾವು ಇಡೀ ಬೆಂಚ್ನ ಎತ್ಕೊಂಡ್ಬಂದು ಮುಂದೆ ಕೂರ್ಸೋನು. ನನಗೆ ನವಮಿ ದಿವಸ ಪಾನಕ ಕುಡಿಬೇಕು ಅಂದ್ರೆ ರಜತ್ ನೆನಪಾಗ್ತಾನೆ. ಪೃಥ್ವಿ, ನೀನ್ ಹೇಳ್ತಾ ಇದ್ದೆ ಮ್ಯಾಮ್ ಪಾನಕ ಮಾತ್ರ ಕುಡಿಬೇಡಿ, ಏನೇ ನೀರ್ ಹಾಕಿರ್ತಾರೋ ಏನೋ, ಬೇಗ ಹೊಗೆ ಹಾಕೋಬಿಡ್ತೀರಾ ಅಂತ ಹೇಳಿ. ನಮಗೆ ಸ್ಪೆಷಲ್ ಕ್ಲಾಸ್ ರೂಮ್ ಇದು. ಜ್ಞಾಪಕ ಇದೆಯಾ ರಜತ್? ಯಾವಾಗಲೂ ಎಕ್ಸಾಮ್ ಹಾಲಲ್ಲಿ ಇಲ್ಲೇ ಕೂರ್ತಾ ಇದ್ದಿದ್ದು. ನೀನು ಜಲ್ದಿ ಎಕ್ಸಾಮ್ ಮುಗಿಸ್ಬಿಟ್ಟು ಹಿಂದೆ ತಿರುಗ್ಬಿಟ್ಟು ನಮ್ಗೆಲ್ಲ ನೋಡ್ಬಿಟ್ಟು ಅಂದ್ಬಿಟ್ಟು ಏನ್ ಆನ್ಸರ್ಸ್ ಅಂತ ಕೇಳ್ತಿದ್ದೆ. ಆ ಮೂಮೆಂಟು ಎಲ್ಲ ನಾವು ಚೆರಿಶ್ ಮಾಡಿದ್ದಿಲ್ಲ. ಇವಾಗ ನಾನ್ ಬಂದಿರೋದು ನಿನ್ನ ಕಾಲೇಜಿನ ಗ್ರೌಂಡ್ಗೆ. ನೀನ್ ಕಾಲೇಜ್ ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇದ್ದು, ಹೊಡೆದಾಟ ಆಡಿರೋದು, ಈ ಮೆಮೊರೀಸ್ ಎಲ್ಲ ಈ ಗ್ರೌಂಡ್ ಅಲ್ಲಿ ಇದೆ ಅಂತ ನನ್ಗೆ ನೀನು ಹೇಳಿದ್ದೆ. ಹಾಯ್ ರಜತ್.
ಚೆನ್ನಾಗಿದ್ದೀನಪ್ಪ, ತುಂಬಾ ಖುಷಿ ಆಗುತ್ತೆ. ಆಗಿನ ಕಾಲದಲ್ಲಿ ಎಷ್ಟು ತೀಟೆ ಮಾಡ್ತಿದ್ದೆ, ತುಂಟತನ ಇದ್ದಿದ್ದು ನಿನಗಂದ್ರೆ ಅದು ಊಹೆ ಮಾಡಕ್ಕೂ ಚಾನ್ಸಸ್ ಇರಲಿಲ್ಲ. ನಿನ್ನ ಎಷ್ಟೋ ಸತಿ ಕ್ಲಾಸ್ ರೂಮ್ ಆಚೆ ಕಡೆ ಆಗ್ತಿದ್ದೆ, ನಿನಗೆ ಹೊಡೆದಿದ್ದೀನಿ ಎಷ್ಟೋ ಸತಿ ನಿನಗೆ. ನೀನು ನನ್ನ ಮೇಲೆ ಕೂಗಾಡಿದ್ದೀನಿ, ನಾನು ನಿನ್ನ ಮೇಲೆ ಕೂಗಾಡಿದ್ದೀನಿ. ಬಸ್ ಸ್ಟಾಪ್ನಾಗೆಲ್ಲ ನಿನಗೆ ಬೈದಿರೋದೆ. ಅವನೊಂದಿನ ಏನ್ ಮಾಡ್ತಿದ್ದ ಅಂದ್ರೆ ಟೆಸ್ಟ್ ಬರೆಯೋದು ಅಸೈನ್ಮೆಂಟ್ ಕೊಟ್ಟಾಗ ಯಾರ್ಯಾರ್ದು ಕಲೆಕ್ಟ್ ಮಾಡಿಬಿಟ್ಟು ನಾನು 5 ಸಲ ಬರ್ದೀನಿ ಸರ್ ಅಂತ ಹೇಳಿದ್ದ. ಅದಕ್ಕೊಂದು ಬೈದೆ, ಒಂದು ಏಟು ಬಿತ್ತು. ಬಟ್ ಅವನೇನ್ ಬೇಜಾರ್ ಮಾಡ್ಕೊತಿರ್ಲಿಲ್ಲ. ಬುಜ್ಜಿ ಏನೆಲ್ಲ ಮಾಡಿದ್ಯಾ ನೋಡು. ಒಂದೇ ಒಂದು ಕಡೆನಾದ್ರೂ ನಿನ್ ಬಗ್ಗೆ ಏನಾದ್ರು ಒಳ್ಳೇದ್ ಕೇಳ್ತಾ ಇಲ್ಲ. ಪರಮಾತ್ಮ ಮಾಡೋ ಕೆಲಸ ಎಲ್ಲ So, ಬುಜ್ಜಿ ನೋಡ್ದಲ್ಲ, ಇದು ನಿನ್ನ ಕಾಲೇಜಿನ ಕಾರಿಡಾರ್. ಸೊ ಎಷ್ಟತಿ ಮ್ಯಾಮ್ ಹತ್ರ ಬೈಸ್ಕೊಂಡು ಆಚೆ ನಿಂತಿದ್ಯಾ ಅಂತ ನಿನ್ಗೆಲ್ಲ ಮೆಮೊರೀಸ್ ಇದೆ. ನೀನ್ ನನ್ನ ಹತ್ರ ಶೇರ್ ಕೂಡ ಮಾಡ್ಕೊಂಡಿದ್ಯಾ. ಸೊ ಇದನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು ನನಗೆ. ನಿನ್ಗೆ ಇದೊಂದು ದೊಡ್ಡ ಸರ್ಪ್ರೈಸ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಇಷ್ಟು ಚೆನ್ನಾಗಿತ್ತು ನಿನ್ ಕಾಲೇಜ್ ಅಂತ ನಾನು ಇವತ್ತೇ ನೋಡಿದ್ದು. ನೀನ್ ಹೇಳಿದ್ ಮಾತ್ರ ಕೇಳಿದ್ದೆ, ಬಟ್ ನೋಡಿ ಇವತ್ತು ಸಿಕ್ಕಾಬಡೆ ಖುಷಿ ಆಯ್ತು. ವೆರಿ 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 ತುಂಬಾ ಖುಷಿ ಆಯ್ತು. ನಂದಂತೂ ಪಾಪ ಅಲ್ಲಿ ಮಾತಾಡಿದ್ರಲ್ಲ ಒಬ್ರು ನಾಗಭೂಷಣ್ ಸರ್ ಅಂತ, ಅವ್ರನ್ನ ಇಡೀ ಕಾಲೇಜು ಮೇಂಟೈನ್ ಮಾಡ್ತಾ ಇರೋದು, ಆಮೇಲೆ ಆ ಕಾಲೇಜು ಅಷ್ಟು ಚೆನ್ನಾಗಿ ನಡೆಯೋಕೆ ಕಾರಣನೇ ಅವರು. ಯಾಕಂದ್ರೆ ಹಿ ಇಸ್ ವೆರಿ ವೆರಿ ಸ್ಟ್ರಿಕ್ಟ್. ಇಡೀ ಕಾಲೇಜ್ಗೆ ರೋದ್ನೆ ಕೊಟ್ಟರು ಒಬ್ಬ ಸ್ಟೂಡೆಂಟ್ ಅಂದ್ರೆ ನಾನೇ. ಅವ್ರಿಗೆ 19 ಚೆನ್ನಾಗಿದೆ ಕ್ಲಾಸ್ ಅಲ್ಲಿ. ನಾವು ಒಬ್ರೊಬ್ರು ಒಂಥರ ವಿಚಿತ್ರ. ಕಾಲೇಜಲ್ಲಿ ವಿ ಹ್ಯಾಡ್ ಅ ಲಾಡ್ ಆಫ್ ಮೆಮರೀಸ್. ಅಂದ್ರೆ ಇಂಥದ್ದು ಅಂತದ್ದು ನಂಗೆ ಇಲ್ಲ. ನಾನು ಹೇಳಿದ್ವಲ್ಲ, ನಾವು 19 ಜನ ನಾವೆಲ್ಲ ಇದ್ದಿದ್ದು. ಇವನೊಂಥರ ವಿಚಿತ್ರ, ನಾನೊಂಥರ ವಿಚಿತ್ರ, ಇವನಂತೂ ಮಹಾ ವಿಚಿತ್ರ. ಇವನೊಬ್ಬ ಸ್ವಲ್ಪ ಓಕೆ ಅದ್ರಲ್ಲಿ ನಮ್ ಜೊತೆ ಸೇರ್ತಾ ಇರಲಿಲ್ಲ. ಇವನು ಸೇರೋನು ಅದೇ ಮನಸ್ಪೂರ್ವಕವಾಗಿ ಸೇರ್ತಾ ಇರಲಿಲ್ಲ. ಇವನ್ಗೊಂದು ಗರ್ಲ್ ಫ್ರೆಂಡ್ ಬೇರೆ ಇದ್ಲು. ಅವಾಗ ನಮ್ ಜೊತೆ ಸೇರಕ್ಕೆ ಬಿಡ್ತಿರ್ಲಿಲ್ಲ ಅವಳ. ಅದೇನಂದ್ರೆ ಲವ್ ಅಲ್ಲಿ ಜೆಲಸಿ ಇರುತ್ತೆ. ಬೆಸ್ಟ್ ಫ್ರೆಂಡ್ ಯಾರು ಇರ್ತಾರೋ ಫಸ್ಟ್ ಅವ್ರನ್ನೇ ದೂರ ಮಾಡಬೇಕು ಅನ್ಕೊಂತಾರೆ. ಆ ತರ ರಜತ್ ನನ್ಗೆ. ಸೊ ಅವಳಿಗೆ ಜೆಲಸಿ, ಅವಳಿಗೆ ಅಷ್ಟೇ, ಬೇರೆ ಏನಿಲ್ಲ. ಇವಾಗ್ಲೂ ಬಿಟ್ಕೊಡ್ತಾವ ನೋಡ್ ಕಳ್ಳ. ಕೊನೆಗೆ ಅವರಿಬ್ರೆ ಬೆಸ್ಟ್ ಫ್ರೆಂಡ್ಸ್, ನಾನೇ ಬೇರೆ ಆಗೋದೆ. ಅದೇ ನಿಜ ಆಗಿತ್ತು. ಆಕ್ಚುಲಿ ನಿಮ್ ಫ್ರೆಂಡ್ಸ್ ಅನ್ನೇ ಕೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನಿಜವಾಗ್ಲು ರಜತ್ ಫ್ರೆಂಡ್ಸ್ ಅಂದ್ರೇನೆ ಗೊತ್ತಾಗುತ್ತೆ ಒಂದೊಂದು ಮುತ್ತುಗಳು ಅಂತ. ಮೀನಾಕ್ಷಿ ಬಟ್ ಆಕ್ಚುಲಿ ಏನಾದ್ರು ಹೇಳಿ ಅವ್ರದ್ದು ಸ್ವಲ್ಪ ಬಾಲ್ಯದ ಒಂದಷ್ಟು ಪ್ರಹಸನಗಳು, ಬಾಲ್ಯದ ಒಂದಷ್ಟು ತುಂಟಾಟಗಳ ಬಗ್ಗೆ ಯಾರನ್ನ ಹೇಳ್ತೀರಾ? ನಂಗೆ ಇವಾಗ್ಲೂ ಜ್ಞಾಪಕ ಇದೆ. ನಾವ್ ಇದ್ದಿದ್ದು ಫಸ್ಟ್ ಸೆಮ್ ಅಲ್ಲಿ. ನಮ್ಗೆ ಪ್ರೇಯರ್ ಅವರ್ ಅಲ್ಲಿ ಎಲ್ಲ ಲೈನ್ ಆಗಿ ನಿಂತ್ಕೊಂತೀವಿ. ಅವಾಗ ನಮ್ಗೆ ಸ್ಪೈಕ್ಸ್ ಅನ್ನೋದು ಒಂದು ಟ್ರೆಂಡ್. ಅವಾಗ ಕಲರ್ ಬೇರೆ ಹಚ್ಕೊಂಬರೋರು ಸೆಂಟರ್ಗೆ. ಇವನ್ ಸುಮ್ನೆ ಇರ್ಲಾರ್ದ ಏನಂದ, ಮಗ ನೋಡೋ ನಿನ್ ತಲೆಯಲ್ಲಿ ಬೆಂಕಿ ಹತ್ಕೊಂಡಿದೆ ಅಂದ್ಬಿಟ್ಟ. ಅವ್ನ್ ಹಿಂಗಿಂಗೆಲ್ಲ ಅಂದ್ಬಿಟ್ಟ. ಅಲ್ಲಿ ನೋಡಿದ್ರೆ ಪಕ್ಕದಲ್ಲಿರೋ ಹುಡುಗಿರೆಲ್ಲ ನಕ್ಬಿಟ್ರು. ಅವ್ನ್ ಸ್ವಲ್ಪ ತುಂಬಾ ಎಂಬಾರಿಸ್ ಆಗ್ಬಿಟ್ಟು ಆಚೆ ಬಾರೋ ನೋಡ್ಕೊಂತೀನಿ ಅಂದ. ಆಚೆ ಕಡೆ ಬಂದಿದ ತಕ್ಷಣ ಅವ್ರೇನೋ ಜಾಸ್ತಿ ಮಾತಾಡಕ್ ಸ್ಟಾರ್ಟ್ ಮಾಡ್ರು. ನನ್ ಜೊತೆ ಫ್ರೆಂಡ್ಸ್ ಎಲ್ಲ ಒಡೆಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅವ್ನಿಗೆ ಇವನು ಸುಮ್ನೆ ನಿಂತಿದ್ದ ಅವ್ನ ಪಕ್ಕದಲ್ಲಿ. ಇವ್ನ್ ಏನು ಇಲ್ಲ, ಇವ್ನು ಪಿಕ್ಚರ್ ಇಲ್ಲ, ಸುಮ್ನೆ ನಿಂತವನೆ. ನಾನೇನ್ ಮಾಡ್ದೆ, ಇವ್ನಿಗೆ ಹೇಳ್ದೆ, ಬೇಡ ಮಗ ಒಂದ್ ನಿಮಿಷ ಇರೋ, ನಮ್ ಫ್ರೆಂಡ್ಸು ಬರ್ತಾವ್ರೆ, ಬಂದ್ಮೇಲೆ ಹೋಗಿ ಮಾತಾಡೋಣ, ಸುಮ್ನೆ ಹೋಗೋದ್ ಬೇಡ ಅಂದ್ರೆ. ಏನ್ ದೊಡ್ಡ ಕಿಲಾಡಿ ತರ ಹೋದ ಆಚೆ. ಸೀದಾ ಕರ್ಕೊಂಡೋಗಿ ಮರಿ ಕುಡಿಸ್ಕೊಂಡ್ರು. ಕೊಟ್ರು